ಮೈಕಲ್ ಜಾಕ್ಸನ್ ಈ ಒಂದು ಹೆಸರು ಪ್ರತಿಯೊಬ್ಬರಿಗೂ ಗೊತ್ತೇ ಗೊತ್ತಿರುತ್ತೆ ಅಲ್ವಾ. ಯಾಕಂದರೆ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದಿದ್ದ ಕಾಲದಲ್ಲೇ ಮೈಕಲ್ ಜಾಕ್ಸನ್ ಅವರು ಮನೆ ಮನೆಗೂ ಗೊತ್ತಿರೋರಾಗಿರ್ತಾರೆ. ಮೈಕಲ್ ಜಾಕ್ಸನ್ ಅವರು ತುಂಬ ಶಾಂತ ಸ್ವಭಾವದವರಾಗಿರ್ತಾರೆ. ಅವ್ರು ತುಂಬ ಮಗುವಿನ ಮನಸ್ಸಿನಷ್ಟು ಮುಗ್ಧ ಹೃದಯ ಆಗಿರುತ್ತೆ ಅವ್ರದ್ದು ಅವಾರ್ಡ್ ಫಂಕ್ಷನ್ ನೋಡಿ. ಅವರು ಅವಾರ್ಡ್ ತಗೊಳ್ಳುವಾಗ ಅವ್ರ ಬಗ್ಗೆ ಅವ್ರು ಮಾಡಿರೋ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಅವಾಗ ಅವ್ರು ಹೋಗಿ ಇಷ್ಟು ಡೀಸೆಂಟಾಗಿ ಅವಾರ್ಡ್ ತಗೋತಾರೆ, ಏನು ಆ್ಯಟಿಟ್ಯೂಡ್ ತೋರಿಸಲ್ಲ, ಇಷ್ಟು ಕಾಮಾಗಿ ಅವಾರ್ಡ್ ತಗೋತಾರೆ. ಅದಕ್ಕೋಸ್ಕರ ಮೈಕಲ್ ಜಾಕ್ಸನ್ ಎಲ್ರಿಗೂ ಇಷ್ಟ ಆಗೋದು. ಮತ್ತು ಇನ್ನೊಂದೇನೆಂದರೆ ಕೆಲವರು ದೊಡ್ಡ ಸೆಲೆಬ್ರಿಟಿ ಆದಮೇಲೆ, ತುಂಬ ದುಡ್ಡು ಬಂದಮೇಲೆ, ತುಂಬ ರಿಚ್ ಆದಮೇಲೆ ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋತಾರೆ. ಔಟ್ಸೈಡ್ ಪಾರ್ಟಿ, ಹಾಗೆ ಔಟ್ಸೈಡ್ ಫ್ರೆಂಡ್ಸು, ಆಮೇಲೆ ಬೇರೆ ಬೇರೆ ವ್ಯಸನಗಳಿಗೆಲ್ಲ ಇದಾಗ್ತಾರೆ. ಆದರೆ ಮೈಕಲ್ ಜಾಕ್ಸನ್ ಹಾಗಾಗಿಲ್ಲ. ಅವರು ತಮ್ಮ ಫ್ರೀ ಟೈಮಲ್ಲಿ ಮನೆಯಲ್ಲೇ ಪ್ರಾಣಿ ಪಕ್ಷಿಗಳು ಅವ್ರ ಮಕ್ಕಳ ಜೊತೆನೇ ಇರ್ತಾಯಿದ್ರಂತೆ. ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಮೈಕಲ್ ಜಾಕ್ಸನ್ ಅವರು ಎಷ್ಟು ಮೃದು ಸ್ವಭಾವದವರು ಅಂತ. ಮತ್ತು ಇನ್ನೊಂದೇನಂದ್ರೆ ಮೈಕಲ್ ಜಾಕ್ಸನ್ ಅವ್ರಿಗೆ ಮಕ್ಕಳಂದರೆ ತುಂಬ ತುಂಬ ಪ್ರೀತಿ. ಅವರು ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ತುಂಬ ವೀಡಿಯೋಸ್ ನೋಡಿ ಅವ್ರ ಮಕ್ಕಳ ಜೊತೆ ಎಷ್ಟು ಕ್ಲೋಸ್ ಆಗಿ ಇರ್ತಾರೆ ಅಂತ. ಇಂಥ ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ಚೈಲ್ಡ್ ಅಬ್ಯೂಸ್ ಅಂತ ಒಂದು ಕೇಸ್ ಮಾಡ್ತಾರೆ. ಅದು ಯಾಕಂದರೆ ಬೇಕಂತಲೇ ಮಾಡಿರೋದಂತ ಆಮೇಲೆ ಗೊತ್ತಾಗುತ್ತೆ. ಮೈಕಲ್ ಜಾಕ್ಸನ್ ಅವರಂಥ ಒಬ್ಬ ಒಳ್ಳೆ ವ್ಯಕ್ತಿ ಈ ಥರ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಯಾಕಂದರೆ ಈ ಅಮೇರಿಕಾ, ಈ ದೊಡ್ಡ ದೊಡ್ಡ ಕಂಟ್ರಿಯಲ್ಲಿ ಚುನಾವಣೆ ಟೈಮಲ್ಲಿ ಈ ಥರ ಆಗೋದು ಕಾಮನ್. ಹಾಗೆ ಕೆಲವೊಂದು ಸಲ ದೊಡ್ಡ ಸೆಲೆಬ್ರಿಟಿ ಮೇಲೂ ಈ ಥರ ಆಗುತ್ತೆ. ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ಹಾಗೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರೀಸೆಂಟಾಗಿ ರಿಲೀಸ್ ಆಗಿರೋ ಎಪ್ಸ್ಟೀನ್ ಫೈಲಲ್ಲಿ ಮೈಕಲ್ ಜಾಕ್ಸನ್ ಅವರು ಎಪ್ಸ್ಟೀನ್ನ ಆ ಕರಾಳ ಮುಖನ ತನ್ನ ಸಾಂಗಲ್ಲಿ ಹೇಳಿಕೆ ಟ್ರೈ ಮಾಡ್ತಾರೆ. ಇವಾಗಲೇ ಗೊತ್ತಾಗುತ್ತೆ ನೋಡಿ ಮೈಕಲ್ ಜಾಕ್ಸನ್ ಅವ್ರ ಮೇಲೆ ಯಾಕೆ ಚೈಲ್ಡ್ ಎಲಿಗೇಷನ್ ಆ ಥರ ಹಾಕಿದ್ರಂತ. ಗೊತ್ತಾಯ್ತಲ್ಲ ನಿಮಗೆ ಏನಕ್ಕಂತ? ಎಲ್ಲರಿಗೂ ಅರ್ಥ ಆಗಿರುತ್ತೆ ಇದು. ಮೈಕಲ್ ಜಾಕ್ಸನ್ ಅವ್ರ ಮೇಲೆ ಸುಳ್ಳು ಆಪಾದನೆ ಹಾಕಿದ್ರು ಇವರು. ಯಾಕಂದರೆ ಇವ್ರು ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ. ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗಲ್ಲ. ಮೈಕಲ್ ಜಾಕ್ಸನ್ ಅವರ ಫಸ್ಟ್ ಆಲ್ಬಮ್ ಸಾಂಗ್ ಥ್ರಿಲ್ಲರಲ್ಲಿ ಮೈಕಲ್ ಜಾಕ್ಸನ್ ಅವರು ತುಂಬ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾರೆ. ಅವ್ರ ಫೇಸ್ ಒಂಥರ ಅಯಸ್ಕಾಂತದ ಥರ ಅಟ್ರ್ಯಾಕ್ಟ್ ಮಾಡುತ್ತೆ. ಆವಾಗ ಮೈಕಲ್ ಜಾಕ್ಸನ್ ಅವರು ತುಂಬ ವೈಟಾಗೇನಿರಲಿಲ್ಲ. ಅವರು ಶ್ಯಾಮಲ ವರ್ಣದವರಾಗಿದ್ದರು. ಅವ್ರು ಶ್ಯಾಮಲ ವರ್ಣದವರಾಗಿದ್ದಾಗಲೇ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರಲ್ಲ. ತುಂಬ ಜನರಿಗೆ ಮೈಕಲ್ ಜಾಕ್ಸನ್ ಅವರು ಶ್ಯಾಮಲ ವರ್ಣದವರಾಗಿರುವಾಗಲೇ ತುಂಬ ಇಷ್ಟ ಆಗ್ತಾರೆ. ಆಮೇಲೂ ಇಷ್ಟ ಆಗ್ತಾರೆ. ಆಮೇಲೆ ಏನಕ್ಕೋ ಗೊತ್ತಿಲ್ಲ ಅವರು ತಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡ್ಕೋತಾರೆ. ಅದು ಯಾಕಂತನೂ ಗೊತ್ತಿಲ್ಲ. ಆದರೆ ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ. ಇನ್ನೊಂದೇನೆಂದರೆ ಮೈಕಲ್ ಜಾಕ್ಸನ್ ಅವರು ಕೆಲವರು ಏನಾದರೂ ತುಂಬ ದುಡ್ಡು ಬಂದಾಗ, ತುಂಬ ರಿಚ್ ಆದಾಗ, ರಿಚ್ ಲೈಫ್ ನೋಡಿದಾಗ ಔಟ್ಸೈಡ್ ಹೋಗ್ತಾರೆ, ಪಾರ್ಟೀಸ್ ಮಾಡ್ತಾರೆ, ಬೇರೆ ಬೇರೆ ವ್ಯಸನಗಳಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ಆದರೆ ಮೈಕಲ್ ಜಾಕ್ಸನ್ ಹಾಗಲ್ಲ. ಅವರು ತಮ್ಮ ಫ್ರೀ ಟೈಮಲ್ಲಿ ಏನು ಮಾಡ್ತಾರಂದರೆ ಆದಷ್ಟು ಮನೇಲಿರಲಿಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಹೊರಗಡೆ ಹೋಗಲ್ಲ. ಒಂಥರ ಮಗುವಿನ ಮನಸ್ಸಿನವರೇ ಅವರಂತ ಹೇಳ್ಬೋದು. ಮತ್ತು ಮಕ್ಕಳಂತೂ ಮೈಕಲ್ ಜಾಕ್ಸನ್ ಮೈಕಲ್ ಜಾಕ್ಸನ್ ತುಂಬ ತುಂಬ ಇಷ್ಟಪಡೋರು. ಇಂಥ ಮೈಕಲ್ ಜಾಕ್ಸನ್ ಅವರು ಮಕ್ಕಳಿಗೆ ಏನಾದ್ರು ತೊಂದರೆ ಕೊಡ್ತಾರೆ? ಸಾಧ್ಯನೇ ಇಲ್ಲ ಅಲ್ವಾ. ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳಿ. ಅವರು ಬರೀ ಪಾಪ್ ಗಾಯಕ ಮಾತ್ರ ಅಲ್ಲ, ಇಡೀ ನಮ್ಮ ವಿಶ್ವದ ಆಸ್ತಿ ಅಂತಲೇ ಹೇಳ್ಬೋದು. ಮೊನ್ನೆ ಎಲ್ಲ ರೀಸೆಂಟಾಗಿ ನೋಡ್ತಾ ಇದ್ದಾಗ ಇನ್ಸ್ಟಾಗ್ರಾಮಲ್ಲಿ ಮೈಕಲ್ ಜಾಕ್ಸನ್ ಅವರು ಬದುಕಿದ್ದಾರೆ ಅಂತ ಎಲ್ಲೋ ಕೇಳಲ್ಪಟ್ಟೆ ನಾನು. ನಿಜವಾಗ್ಲೂ ಮೈಕಲ್ ಜಾಕ್ಸನ್ ಅವರು ಬದುಕಿದ್ರಂತೂ ತುಂಬ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮೈಕಲ್ ಜಾಕ್ಸನ್ ಎಲ್ಲರಿಗೂ ತುಂಬ ಇಷ್ಟ. ನಿಜವಾಗ್ಲೂ ಅವರ ತುಂಬ ಶಾಂತ ಸ್ವಭಾವ. ಅವ್ರ ಇಂಟರ್ವ್ಯೂ ನೋಡಿ ಕಾಮಾಗಿ ಮಾತಾಡ್ತಾರೆ, ಏನು ಆ್ಯಟಿಟ್ಯೂಡ್ ಇರಲ್ಲ. ನನಗಂತೂ ಮೈಕಲ್ ಜಾಕ್ಸನ್ ತುಂಬ ಇಷ್ಟ. ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ. ಮೈಕಲ್ ಜಾಕ್ಸನ್ ಬಗ್ಗೆ ಇನ್ನು ಜಾಸ್ತಿ ತಿಳ್ಕೊಳ್ಳಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.